ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮ್ಯಾಕ್ಸ್ ಪಾಯಿಂಟ್ ಆಫ್ ವ್ಯೂ ಕಡೆಯಿಂದ ಸ್ವಾಗತ. ಇವತ್ತು ನಾವು ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ 4x4 ರುಬಿಕ್ಸ್ ಕ್ಯೂಬ್ನ ಹೇಗೆ ಸಾಲ್ವ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಫಸ್ಟು ಇದನ್ನು ಸಾಲ್ವ್ ಮಾಡೋಕ್ಕೆ ಮುಂಚೆ 3x3ಗೂ ಮತ್ತು 4x4ಗೂ ಏನು ಡಿಫ್ರೆನ್ಸು ಅಂತ ತಿಳ್ಕೊಳ್ಳೋಣ. ನೋಡಿ, 3x3 ಮತ್ತು 4x4ಗೂ ಇರೋದು ಒಂದೇ ಡಿಫ್ರೆನ್ಸ್ ಏನು ಅಂದರೆ, 3x3ಲಿ ಒಂದು ಸೆಂಟರ್ ಇತ್ತಾ, ಇಲ್ಲಿ 4 ಸೆಂಟರ್ ಇದೆ. ಓಕೆ, ಇದರಲ್ಲಿ ಒಂದು ಸೆಂಟರ್ ಅಂದರೆ ಇದು 4 ಸೆಂಟರ್. ಇದಿಷ್ಟು ಸೇರಿಸಿ ಈ 4 ಸೇರಿ ಒಂದು ಸೆಂಟರ್. ಬಟ್ ಇದರಲ್ಲಿ ಏನು ಪ್ರಾಬ್ಲಮ್ ಅಂದರೆ 4x4ಅಲ್ಲಿ ಸೆಂಟರ್ ಫಿಕ್ಸ್ ಆಗಿರೋದು ಇಲ್ಲ. ಇದರಲ್ಲಿ ಸೆಂಟರ್ ಫಿಕ್ಸ್ ಆಗಿತ್ತಲ್ವ, ನೀವು ಏನೇ ರೊಟೇಟ್ ಮಾಡಿ, ನೋಡಿ ಈಗ ರೊಟೇಟ್ ಮಾಡಿ, ಈಗ ರೊಟೇಟ್ ಮಾಡಿ, ಈಗ ರೊಟೇಟ್ ಮಾಡಿ, ಆಯಿತಾ. ನಾವು ಹೇಗೆ ರೊಟೇಟ್ ಮಾಡಿದ್ರೂ ಸೆಂಟರ್ ಇಲ್ಲೇ ಇರುತ್ತೆ. ಅದು ಬಿಟ್ಟು ಇನ್ನೆಲ್ಲ ಅದನ್ನು ನಾವು ರೊಟೇಟ್ ಮಾಡ್ಬೋದು, ಕರೆಕ್ಟಾ. ಬಟ್ ಇದರಲ್ಲಿ ಸೆಂಟರ್ನೂ ಸಹ ರೊಟೇಟ್ ಮಾಡ್ಬೋದು. ನೋಡಿ, ಸೆಂಟರ್ನು ಸಹ ರೊಟೇಟ್ ಮಾಡ್ಬೋದು. ಸೊ ಸ್ವಲ್ಪ ಹುಷಾರಾಗಿದ್ದರೆ ಆರಾಮ್ಸೆ ಸಾಲ್ವ್ ಮಾಡ್ಬೋದು. 3x3ಲಿ ಏನೇನು ಮೆಥಡ್ ಹಾಕ್ತೀವೋ ಅದೆಲ್ಲ ಮೆಥಡ್ನು 4x4ಅಲ್ಲೂ ಹಾಕ್ತೀವಿ. ಸೊ ಫಸ್ಟ್ ನಾವು ಈ 4x4ನ 3x3ಗೆ ಕನ್ವರ್ಟ್ ಮಾಡಬೇಕು. ಸೆಂಟರ್ ಒಂದೇ ಇಲ್ಲಿ ಡಿಫ್ರೆಂಟ್ ಇಲ್ಲ, ಬಟ್ ಈ ಟಾಪ್ ಲೇಯರಲ್ಲಿ ಮಿಡಲ್ಲು, ಈ ಕಡೆ ರೈಟಲ್ಲಿ ಮಿಡಲ್ಲು, ಬಾಟಮ್ ಡೌನಲ್ಲಿ ಮಿಡಲ್ಲು, ನೆಕ್ಸ್ಟು ಇಲ್ಲಿ ಮಿಡಲ್ಲು, ಈ ಥರ ಮಿಡಲ್ ಪೀಸ್ ಇದೆಯಲ್ಲ ಅದು ಸಹ ಇಲ್ಲಿ ಎರಡೆರಡು ಇರುತ್ತೆ. ಓಕೆ, ಇದೆರಡೂ ಸೇರಿ ನೋಡಿ, ಇದೆರಡು ರೆಡ್ಡು ಇದೆರಡು ಬ್ಲೂ ಸೇರಿ ಈ 3x3ಲಿ ಒಂದು ಪೀಸು. ಓಕೆನಾ. ನೋಡಿ, ಈ ಕಾರ್ನರ್ ಪೀಸ್, ಈ ಕಾರ್ನರ್ ಪೀಸು, ಈ ಕಾರ್ನರ್ ಪೀಸು, ಈ ಕಾರ್ನರ್ ಪೀಸು, ಇದೆರಡೂ ಸೇರಿ ಇದೊಂದು. ಓಕೆ, ಅದೇ ಥರನೇ ಇದೆರಡು ಸೇರಿ ಇದೊಂದು, ಇದೆರಡು ಸೇರಿ ಇದೊಂದು, ಇದೆರಡು ಸೇರಿ ಇದೊಂದು. ಓಕೆನಾ. ಈ 4 ಸೇರಿ ಈ ಸೆಂಟರು, ಇಷ್ಟೇ ಡಿಫ್ರೆನ್ಸು. ಸೊ ಫಸ್ಟ್ ನಾವೇನು ಮಾಡೋಣ ಅಂದರೆ, ಈ 4x4ನ ಓಕೆ ಸ್ಕ್ರಂಬಲ್ ಮಾಡಿಬಿಟ್ಟು 3x3ಗೆ ಕನ್ವರ್ಟ್ ಮಾಡಿ, ಆಮೇಲೆ ನಾವು 3x3ಲಿ ಏನೇನು ಮೆಥಡ್ ಅಪ್ಲೈ ಮಾಡ್ತಿದ್ವೋ ಅದಷ್ಟನ್ನು 4x4ಅಲ್ಲೂ ಅಪ್ಲೈ ಮಾಡೋಣ. ಈಗ ಫಸ್ಟು ಅದಕ್ಕೆ ಮುಂಚೆ ರೊಟೇಷನ್ ಒಂದು ಸರಿ ನೋಡ್ಕೊಂಬಿಡೋಣ. ನೋಡಿ, ನಾವು 3x3ಲಿ ಇದನ್ನು ಆರ್ ಅಂತ ಕರಿತಾ ಇದ್ವಿ, ಕ್ಯಾಪಿಟಲ್ ಆರ್, ಕರೆಕ್ಟಾ. ಇದು ಸ್ಮಾಲ್ ಆರ್, ಇದು ಕ್ಯಾಪಿಟಲ್ ಆರ್ ಅಂತ ಯೂಸ್ ಮಾಡ್ತೀನಿ, ಇದನ್ನು ನಾನು ಸ್ಮಾಲ್ ಆರ್ ಅಂತ ಯೂಸ್ ಮಾಡ್ತೀನಿ. ಇದು ಸ್ಮಾಲ್ ಎಲ್ ಅಂತ ಯೂಸ್ ಮಾಡ್ತೀನಿ, ಇದನ್ನು ನಾನು ಕ್ಯಾಪಿಟಲ್ ಎಲ್ ಅಂತ ಯೂಸ್ ಮಾಡ್ತೀನಿ. ಫಾರ್ಮುಲಾಸ್ ಎಲ್ಲ ಬರುತ್ತಲ್ಲ ಅಲ್ಲಲ್ಲ. ನೆಕ್ಸ್ಟು ಇದು ಕ್ಯಾಪಿಟಲ್ ಟಿ, ಇದು ಸ್ಮಾಲ್ ಟಿ. ಓಕೆ, ಇದು ಕ್ಯಾಪಿಟಲ್ ಡಿ, ಇದು ಸ್ಮಾಲ್ ಡಿ. ಓಕೆ, ಡೌನ್. ನೆಕ್ಸ್ಟು ಇದು ಬಿ, ಇದು ಸ್ಮಾಲ್ ಬಿ. ಇದಿಷ್ಟು ಗೊತ್ತಿದ್ದರೆ ಆರಾಮ್ಸೆ ನಮ್ಮ ಕ್ಯೂಬ್ನ ಸಾಲ್ವ್ ಮಾಡ್ಬೋದು. ಸೊ ಈಗ ತಡ ಮಾಡದೆ ನಮ್ಮ ರುಬಿಕ್ಸ್ ಕ್ಯೂಬ್ನ ಹೇಗೆ ಸಾಲ್ವ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಈಗ ಫಸ್ಟ್ ನಾವು ಈ ರುಬಿಕ್ಸ್ ಕ್ಯೂಬ್ನ ಸ್ಕ್ರಂಬಲ್ ಮಾಡಿಬಿಡೋಣ. ಎಷ್ಟು ಡಿಫಿಕಲ್ಟ್ ಆಗುತ್ತೋ ಆ ಥರ ಮಾಡಿಬಿಡ್ತೀನಿ ನೋಡಿ. ಈಗ 4x4 ಸಹ ಸ್ಕ್ರಂಬಲ್ ಆಗಿದೆ, 3x3ನೂ ಮಾಡಿಬಿಡೋಣ. ಈಗ ಎರಡು ಸ್ಕ್ರಂಬಲ್ ಆಯಿತು. ಫಸ್ಟು 4x4ಅಲ್ಲಿ ನಾನು ಆಗಲೇ ಹೇಳ್ದಂಗೆ 3x3 ಕಂಪೇರ್ ಮಾಡಿದ್ರೆ ಒಂದೇ ಒಂದು ಸೆಂಟರ್ ಅಲ್ವಾ ಇದರಲ್ಲಿ 3x3ಲಿ. 4x4ಅಲ್ಲಿ 4 ಸೆಂಟರ್ ಇರುತ್ತೆ. ಸೊ ಈ 4 ಸೆಂಟರ್ಸ್ನು ಫಸ್ಟು ಕ್ಲಿಯರ್ ಮಾಡೋದೇ ನಮ್ಮ ಪಾರ್ಟ್ 1ಅಲ್ಲಿ ನಾವು ಕಲಿತಾ ಹೋಗ್ತೀವಿ. ಓಕೆ, ಪಾರ್ಟ್ 1ಅಲ್ಲಿ ಏನು ಮಾಡ್ತೀವಿ ಅಂದರೆ, ಬರೀ 6 ಸೈಡ್ದು 4 ಸೆಂಟರ್ಸ್ನ ಸೇಮ್ ಕಲರ್ ಮಾಡೋದೇ ಪಾರ್ಟ್ 1. ಓಕೆನಾ. ಈಗ ಫಸ್ಟು ನಾವು ಆಬ್ವಿಯಸ್ಲಿ ಯಾವಾಗಲೂ ಸ್ಟಾರ್ಟ್ ಮಾಡೋ ಥರ ವೈಟಿಂದನೇ ಸ್ಟಾರ್ಟ್ ಮಾಡೋಣ. ನೋಡಿ, ವೈಟ್ನ ನಾನೀಗ ಜಾಯಿನ್ ಮಾಡ್ಕೊಂಡು ಹೋಗ್ತೀನಿ. ಈಗ ನೋಡಿ, ಇದೆರಡು ಆಪೋಸಿಟಲ್ಲಿ ಬಂದು ಕೂತ್ಕೊಂತಲ್ವಾ. ಸೊ ಈ ಥರ ಕೂರ್ಸೋಕ್ಕೆ ಹೋಗಬೇಡಿ, ಯಾವತ್ತೇ ಆಗಲಿ ಪಕ್ಕ ಬರೋ ಥರ ಕೂರಿಸಿ. ನೋಡಿ, ನಾನು ಇದನ್ನು ಹಿಂಗೆ ಮಾಡಿದ್ರೆ ಒಂದು ಡಯಾಗ್ನಲ್ ಶೇಪ್ ಆಪೋಸಿಟ್ ಕಡೆ ಬಂದು ಕೂತ್ಕೊಂಡಿದೆ, ಅದು ನಮಗೆ ವೇಸ್ಟ್, ಯೂಸ್ ಆಗೋಲ್ಲ. ಸೊ ನಾನೇನು ಮಾಡ್ತೀನಿ ಅಂದರೆ, ನೋಡಿ ಇದಿದೆಯಲ್ಲ, ಇದನ್ನು ಈ ಕಡೆ ರೊಟೇಟ್ ಮಾಡ್ತೀನಿ. ಕೆಳಗಿದ್ದು ಮೇಲೆ ಬಂತಾ, ಆಗ ಇದನ್ನು ತೊಗೊಂಬಂದರೆ ಪಕ್ಕದಲ್ಲೇ ಬಂತು. ಇಲ್ಲಾದರೂ ಪಕ್ಕದಲ್ಲಿ ಬರಲಿ, ಹೀಗಾದರೂ ಬರಲಿ, ಹೀಗಾದರೂ ಬರಲಿ, ಹೀಗಾದರೂ ಬರಲಿ, ಒಟ್ಟಲ್ಲಿ ಪಕ್ಕದಲ್ಲಿ ಬರಲಿ, ಆಪೋಸಿಟ್ ಬರೋದು ಬೇಡ. ಓಕೆ, ಇದಾಯಿತಾ. ನೆಕ್ಸ್ಟು ಇನ್ನೂ ವೈಟ್ ಎಲ್ಲಿದೆ, ಇಲ್ಲಿದೆ ವೈಟ್. ನೋಡಿ, ಯಾವುದೇ ಕಲರ್ನ ಸೆಂಟರ್ನ ಕೂರಿಸ್ಬೇಕಾದ್ರೆ ಈ ಥರ ಅಡ್ಡ ಇಟ್ಕೊಂಡು ಮಾಡೋಕ್ಕೆ ಹೋಗ್ಬಿಡಿ. ಇದನ್ನು ನೋಡಿ, ಇಲ್ಲಿ ತೊಗೊಂಡೋಗಿ ಕೂರಿಸಿದ್ರೆ ಏನಾಗುತ್ತೆ ಗೊತ್ತಾ, ಇದು ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಓಕೆ, ಇಲ್ಲಿರೋದು ಹಾಳಾಗೋಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಯಾವತ್ತೇ ನೀವು ಕೂರಿಸ್ಬೇಕಾದ್ರೂ ನೋಡಿ, ನೀವು ಇಲ್ಲಿಂದ ತೊಗೊಂಡೋಗಿ ಇಲ್ಲಿ ಕೂರಿಸ್ಬೇಕು ಅಂದರೆ ಈ ಥರ ಸ್ಟ್ರೈಟ್ ಲೈನ್ ಇಟ್ಕೊಳ್ಳಿ, ಇಲ್ಲಿಂದ ತೊಗೊಂಡೋಗಿ ಕೂರಿಸ್ಬೇಕಂದ್ರೆ ಇಲ್ಲಿ ಸ್ಟ್ರೈಟ್ ಲೈನ್ ಇಟ್ಕೊಳ್ಳಿ, ಆಗ ಆರಾಮ್ಸೆ ಆಗುತ್ತೆ. ಸೊ ಈ ಥರ ಇಟ್ಕೊಂಡು ಇದನ್ನು ತೊಗೊಂಡೋಗಿ ಇಲ್ಲಿ ಕೂರಿಸ್ತೀನಾ, ತೊಗೊಂಡೋಗಿ ಕೂರಿಸಿ ಇದನ್ನು ಈ ಕಡೆ ರೊಟೇಟ್ ಮಾಡ್ತೀನಿ. ಮಾಡಿಬಿಟ್ಟು ಇದನ್ನು ವಾಪಸ್ ತರ್ತೀನಿ. ಅರ್ಥ ಆಯ್ತಾ? ನೋಡಿ, ಇನ್ನೊಂದು ಸರಿ ಮಾಡ್ತೀನಿ.
ಹೀಗಿತ್ತು ಕರೆಕ್ಟಾ. ಫಸ್ಟು ಆ್ಯಕ್ಚುಲಿ ಹೀಗಿತ್ತು, ಈ ಥರ ಇಟ್ಕೊಂಡು ಮಾಡಬಾರ್ದು, ಹಾಳಾಗೋಗುತ್ತೆ. ಸೊ ನಾನು ಏನು ಮಾಡ್ತೀನಿ, ಈ ಪೀಸ್ ಇದೆಯಲ್ಲ ಇದನ್ನು ಹೀಗೆ ರೊಟೇಟ್ ಮಾಡ್ಕೊತೀನಿ, ಮಾಡಿಕೊಂಡು ಇದನ್ನು ತೊಗೊಂಡೋಗಿ ಇಲ್ಲಿ ಕೂರಿಸ್ತೀನಿ. ಇಲ್ಲಿಂದ ತೊಗೊಂಡೋಗಿ ಇಲ್ಲಿ ಕೂರಿಸ್ಬೇಕಾದ್ರೆ ಈ ಥರ ಸ್ಟ್ರೈಟ್ ಲೈನ್ ಇಟ್ಕೊಳ್ಳಿ, ಇಲ್ಲಿಂದ ತೊಗೊಂಡೋಗಿ ಇಲ್ಲಿ ಕೂರಿಸ್ಬೇಕಾದ್ರೆ ಈ ಥರ ಸ್ಟ್ರೈಟ್ ಲೈನ್ ಇಟ್ಕೊಂಡು ಈ 4ರಲ್ಲಿ ಎಲ್ಲಿ ಬೇಕಾದ್ರೂ ಇರ್ಬೋದು. ಓಕೆ, ಎಲ್ಲದಕ್ಕೂ ಇದೇ ಮೆಥಡೆ. ಈಗ ಈ ತೊಗೊಂಡೋಗಿ ಇಲ್ಲಿ ಕೂರಿಸ್ಬೇಕಂದ್ರೆ ಈ ಥರ ಸ್ಟ್ರೈಟ್ ಲೈನ್ ಮಾಡಿಕೊಂಡು ತೊಗೊಂಡೋಗಿ ಕೂರಿಸ್ಬಿಟ್ಟು ಇದನ್ನು ಈ ಕಡೆ ರೊಟೇಟ್ ಮಾಡಿಬಿಟ್ಟು ಇದನ್ನು ವಾಪಸ್ ತಂದ್ರ. ಈಗ ನಮ್ಮ ಹತ್ರ 3 ವೈಟ್ ಇದೆ ಕರೆಕ್ಟಾಗಿ, ಇನ್ನೊಂದೇ ಒಂದು ವೈಟ್ ಮಾಡಬೇಕು. ಇಲ್ಲೆಲ್ಲಾದರೂ ಇದೆಯಾ ನೋಡಿ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಈ 4 ಕಡೆ ಇಲ್ಲ ಅಂದರೆ ಆಬ್ವಿಯಸ್ಲಿ ಕೆಳಗಿರುತ್ತೆ ಅಂತ ಅರ್ಥ. ಕೆಳಗೆ ಎಲ್ಲಿದೆ ನೋಡಿ. ಓಕೆ, ಇದು ಲೆಫ್ಟ್ ಸೈಡ್ ಟಾಪು ಕರೆಕ್ಟಾ, ಇದು ಲೆಫ್ಟ್ ಸೈಡು ಟಾಪಲ್ಲಿದೆ. ಲೆಫ್ಟ್ ಸೈಡ್ ಬಾಟಮಲ್ಲಿ ಇದೆಯಾ ಟಾಪಲ್ಲಿ ಇದೆಯಾ ನೋಡಬೇಕು. ರೈಟ್ ಸೈಡ್ ಬಾಟಮಲ್ಲಿ ಇದೆಯಾ ಇಲ್ಲ ರೈಟ್ ಸೈಡ್ ಟಾಪಲ್ಲಿ ಇದೆಯಾ ನೋಡಬೇಕು. ಸೊ ನಮ್ಗೆ ಇವಾಗಿರೋದು ಲೆಫ್ಟ್ ಸೈಡ್ ಟಾಪಲ್ಲಿದೆ ಕರೆಕ್ಟಾ. ಹಾಗಾದರೆ ಈ ಲೆಫ್ಟ್ ಸೈಡ್ ಟಾಪಲ್ಲಿ ಯಾವುದಾದ್ರು ಒಂದು ಪೀಸ್ ಇರಬೇಕು, ಇಲ್ಲಿ ನಮಗೆ ಸ್ಟ್ರೈಟ್ ಲೈನ್ ಇರಬೇಕು. ಯಾವತ್ತೇ ಆಗಲಿ ನಾವು ಈ ಕಡೆ ಲೆಫ್ಟ್ ಸೈಡ್ ಇದೆ ಅಂದರೆ ನಮಗೆ ಒಂದು ಸ್ಟ್ರೈಟ್ ಲೈನ್ ಇರಬೇಕಲ್ವಾ. ಈ ಥರ ಮಾಡಿಕೊಂಡು ನಾವು ಇವಾಗ ತೊಗೊಂಡೋಗೋ ಪೀಸ್ ಎಲ್ಲೋಗುತ್ತೆ ಹೇಳಿ, ತೊಗೊಂಡೋಗೋ ಪೀಸು ಇಲ್ಲೋಗುತ್ತೆ. ಇಲ್ಲಿ ಲೆಫ್ಟ್ ಸೈಡ್ ಟಾಪಲ್ಲಿದ್ದರೆ ಕೆಳಗಡೆ ಇಲ್ಲೂ ಸಹ ಲೆಫ್ಟ್ ಸೈಡ್ ಟಾಪಲ್ಲಿ ಕೂತ್ಕೊಳ್ಳುತ್ತೆ. ಸೊ ನಮಗೆ ಈ ರೈಟ್ ಸೈಡ್ ಟಾಪಲ್ಲಿ ಒಂದು ಬೇಕು ಅಲ್ವಾ. ಈಗ ನೋಡಿ, ಈಗ ನಾವು ತೊಗೊಂಡೋಗಿ ಕೂರಿಸ್ಬೇಕಂದ್ರೆ ಒಂದು ಲೈನೂ ಇರಬೇಕು. ನಾವು ತೊಗೊಂಡೋಗಿ ಕೂರಿಸೋದು ಎಲ್ಲೋಗುತ್ತೆ ಅಂತಲೂ ಗೊತ್ತಿರಬೇಕು ನಮಗೆ. ನಾವು ತೊಗೊಂಡೋಗಿ ಕೂರಿಸೋದು ಲೆಫ್ಟ್ ಸೈಡ್ ಟಾಪಲ್ಲಿದ್ದರೆ ಲೆಫ್ಟ್ ಸೈಡ್ ಟಾಪಲ್ಲೇ ಹೋಗಿ ಕೂತ್ಕೊಳ್ಳುತ್ತೆ. ಸೊ ರೈಟ್ ಸೈಡ್ ಟಾಪಲ್ಲಿ ಒಂದಿದ್ದರೆ ಅದೆರಡು ಮ್ಯಾಚ್ ಆಗುತ್ತೆ. ಇದನ್ನು ವಾಪಸ್ ತೊಗೊಂಬಂದು ಹಿಂಗೆ ಹೋಗಿರುತ್ತಲ್ಲ ಅದನ್ನು ವಾಪಸ್ ತರದೆ ಸರಿ ಹೋಗ್ಬಿಡುತ್ತೆ ಕರೆಕ್ಟಾ. ನೋಡಿ, ಈಗ ಫುಲ್ಲು ಕೆಳಗಡೆ ಇರೋದ್ರಿಂದ 2 ಟೈಮ್ಸ್ ರೊಟೇಟ್ ಮಾಡ್ತೀನಿ ನಾನು. 1 2 ಇದನ್ನು ಈ ಕಡೆ ತೊಗೊತೀನಿ, ವಾಪಸ್ 1 2. ಗೊತ್ತಾಯ್ತಾ ನೋಡಿ, ಇದೇ ಇಂಪಾರ್ಟೆಂಟ್. ಇದು ನಿಮ್ಗೆ ಇವಾಗ ಕನ್ಫ್ಯೂಸ್ ಆದರೆ ಹೋಗ್ತಾ ಸರಿ ಆಗುತ್ತೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಈಗ ಒಂದು ಕಲರ್ ಆಯಿತು, ಇದಕ್ಕೆ ಯಾವಾಗಲೂ ಆಪೋಸಿಟ್ ವೈಟ್ಗೆ ಯಾವುದಿರುತ್ತೆ, ಎಲ್ಲೋ ಇರುತ್ತೆ ಕರೆಕ್ಟಾ. ಸೊ ನಾವು ಎಲ್ಲೋನ ತಂದು ಇಲ್ಲಿ ಕೂರಿಸ್ಬಿಡೋಣ. ನೋಡಿ, ಈಗ ಎಲ್ಲೋನ ಹಿಂಗೆ ತಂದು ಕೂರಿಸ್ಬೇಕು ಅಂದ್ಕೊಂಡ್ರೆ ಈಗ ಇಲ್ಲಿ 2 ಎಲ್ಲೋ ಇದೆ ಅಲ್ವಾ, ಹಿಂಗೆ ತಿರುಗಿಸ್ಕೊಂಡು ಹಿಂಗೆ ತೊಗೊಂಡೋಗ್ಬಿಟ್ಟು ಹಿಂಗೆ ಬಿಟ್ಬಿಟ್ರೆ ಇಲ್ಲಿ ಮಾಡಿರೋ ವೈಟ್ ಹಾಳಾಗೋಗ್ಬಿಡುತ್ತೆ. ಹಿಂಗೆ ತೊಗೊಂಡೋಗಿ ಕೂರಿಸಿದ್ವಿ ಕರೆಕ್ಟು, ಬಟ್ ಇಲ್ಲಿ ಮಾಡಿರೋ ವೈಟ್ ಹಾಳಾಗೋಗುತ್ತೆ. ಸೊ ಇದನ್ನೇನು ಮಾಡಬೇಕು, ಹಿಂಗೆ ರೊಟೇಟ್ ಮಾಡಿಬಿಟ್ಟು ಇದನ್ನು ವಾಪಸ್ ಹೆಂಗೆ ತಂದು ಇಟ್ಕೊಡ್ಬೇಕು. ಹೆಂಗೆ ತಿರುಗಿಸ್ತೀವೋ ಅದನ್ನು ವಾಪಸ್ ಹಂಗೆ ತಿರುಗಿಸ್ಬೇಕು. ಓಕೆ, ಸೊ ಹಿಂಗೆ ತಿರುಗಿಸಿದ ತಕ್ಷಣ ಹಿಂಗೆ ಈ ಕಡೆ ರೊಟೇಟ್ ಮಾಡಿಬಿಟ್ಟು ವಾಪಸ್ ಹಿಂಗೆ ತರಬೇಕು. ಈ ಕಡೆ ತಿರುಗಿಸಿದ್ರೆ ಈ ಕಡೆ ರೊಟೇಟ್ ಮಾಡಿ ವಾಪಸ್ ಇದನ್ನು ಲೆಫ್ಟ್ ಸೈಡ್ ಇರೋದನ್ನ ಹಿಂಗೆ ತರಬೇಕು ಅಷ್ಟೇ. ಈಗ 2 ಎಲ್ಲೋ ಆಯಿತು, ಇನ್ನೊಂದು ಎಲ್ಲೋ ಮಾಡಬೇಕು. ಈಗ ಇಲ್ಲೊಂದಿದೆ ಕರೆಕ್ಟಾ. ನೋಡಿ, ನಾನು ಆಗಲೇ ಏನು ಹೇಳಿದೆ, ಇದನ್ನು ತೊಗೊಂಡೋಗಿ ಮೇಲೆ ಕೂರಿಸ್ಬೇಕಾದ್ರೆ ನಮಗೆ ಈ ಥರ ಸ್ಟ್ರೈಟ್ ಲೈನ್ ಇರಬೇಕು ಕರೆಕ್ಟಾ. ಸೊ ಹೀಗೆ ಮಾಡ್ಕೊಂಡ್ವಿ. ಇಲ್ಲಿ ಮಾಡಿಕೊಂಡು ಇದನ್ನು ರೊಟೇಟ್ ಮಾಡಿಬಿಟ್ಟು ಹಿಂಗೆ ಮಾಡಿ ರೊಟೇಟ್. ನೀವು ಇದನ್ನು ಹಿಂಗಾರು ಮಾಡ್ಬೋದು, ಇಲ್ಲ ಹೀಗಾದರೂ ಮಾಡ್ಬೋದು, ಯಾವ ಥರ ಬೇಕಾದ್ರೂ ಮಾಡ್ಕೊಬೋದು. ಈಗ 3 ಎಲ್ಲೋ ಆಯಿತು, ಇನ್ನೊಂದೇ ಒಂದು ಎಲ್ಲೋ ಮಾಡಬೇಕು. ಈಗ ಎಲ್ಲೋ ಎಲ್ಲಿದೆ ನೋಡಿ, ಇಲ್ಲಿದೆ. ಎಲ್ಲೋ ಎಲ್ಲಿದೆ, ರೈಟ್ ಸೈಡ್ ಟಾಪಲ್ಲಿದೆ. ಸೊ ನಮಗೆ ನೋಡಿ ಹೇಗಿರಬೇಕು ಅಂದರೆ ಎಕ್ಸಾಕ್ಟಾಗಿ ಇದೇ ಥರ ಇರಬೇಕು. ಎಲ್ಲೋನ ತೊಗೊಂಡೋಗಿ ಇಲ್ಲಿ ಕೂರಿಸ್ಬೇಕಾದ್ರೆ ನಮ್ಮ ಒಂದು ಸ್ಟ್ರೈಟ್ ಇರಬೇಕು, ಮತ್ತು ಇದು ರೈಟ್ ಸೈಡ್ ಟಾಪ್ ಹೋಗುತ್ತಲ್ವಾ, ಲೆಫ್ಟ್ ಸೈಡ್ ಟಾಪ್ ಒಂದು ಎಲ್ಲೋ ಇರಬೇಕು. ಇದೇ ಮೇಯ್ನು. ಅಕಸ್ಮಾತ್ ಇದೇನಾದರೂ ಹೀಗಿತ್ತು ಅಂದ್ಕೊಳ್ಳಿ, ಹೀಗಿದ್ದರೆ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಯಾಕೆ, ಇದನ್ನು ತೊಗೊಂಡೋಗ್ಬೇಕು ಅಂದರೆ ಈ ಥರ ಒಂದು ಎಲ್ಲೋ ಇರಬೇಕು ಕರೆಕ್ಟಾ. ಇವಾಗ ಮಾಡಿದ್ರು ತಪ್ಪಾಗುತ್ತೆ. ಯಾಕೆ, ಇದು ರೈಟ್ ಸೈಡ್ ಟಾಪ್ ಇದೆ ಅಲ್ವಾ, ಇದು ತೊಗೊಂಡೋಗಿ ಈ ರೈಟ್ ಸೈಡ್ ಟಾಪಿಗೆ ಕೂರಿಸ್ತೀವಿ. ಸೊ ಆಗ ನಮಗೆ ಲೆಫ್ಟ್ ಸೈಡ್ ಟಾಪಲ್ಲಿ ಒಂದು ಇರಬೇಕಲ್ವಾ. ಸೊ ಅದಕ್ಕೆ ಇದನ್ನು ಈ ಥರ ಮಾಡ್ಕೊಳ್ಳೋಣ. ಓಕೆ, ಸೊ ತೊಗೊಂಡೋದ್ವಿ, ವೈಟ್ ಹಾಳಾಗೋಗಿರುತ್ತೆ. ಸೊ ಇದನ್ನು ವಾಪಸ್ ಹಿಂಗೆ ತಂದು ವಾಪಸ್ ಇದನ್ನು ಹಿಂಗೆ ತಂದುಬಿಡೋದು ಅಷ್ಟೇ. ಸೊ ಈಗ ಎಲ್ಲೋ ಮತ್ತು ವೈಟ್ ಆಯಿತು ಕರೆಕ್ಟಾ. ಸೊ ಈಗ ಎಲ್ಲೋ ಮತ್ತು ವೈಟ್ ಆಯಿತು. ಇವಾಗ 4ರಲ್ಲಿ ಒಂದು ಕಲರ್, ಮಿಕ್ಕಿರೋ 4ರಲ್ಲಿ ಒಂದು ಕಲರ್ ಮಾಡೋಣ. ಯಾವ್ದು ಈಸಿ ಇರುತ್ತೆ ನೋಡಿ ನಿಮಗೆ. ಓಕೆ, ಬ್ಲೂ, ರೆಡ್ಡು, 2ರಲ್ಲೂ ಒಂದೊಂದು ಕಲರ್ ಬೇಕು. ಯಾವ್ದಾದ್ರು ಚೂಸ್ ಮಾಡ್ಕೊಳ್ಳಿ. ನಾನು ರೆಡ್ ಚೂಸ್ ಮಾಡ್ಕೊತೀನಿ ಅಂದ್ಕೊಳ್ಳಿ. ಈಗ ರೆಡ್ಗೆ ಇನ್ನೊಂದೇ ಒಂದು ರೆಡ್ ಬೇಕು ನಮಗೆ ಅಲ್ವಾ. ಈ 3 ಇದೆ, ಇನ್ನೊಂದು ರೆಡ್ ಬೇಕು. ನಾನು ನೋಡಿ ಇದನ್ನು ತಗೊಂಡೋಗಿ ಇಲ್ಲಿ ಕೂರಿಸಿದ್ರೆ ಇದು ಆರಾಮ್ಸೆ ಒಂದು ಸ್ಟ್ರೈಟ್ ಇದೆ, ಆರಾಮ್ಸೆ ತೊಗೊಂಡೋಗಿ ಕೂರಿಸ್ಬೋದು. ಬಟ್ ಇದು ಲೆಫ್ಟ್ ಸೈಡ್ ಟಾಪಲ್ಲಿದೆ, ನಮ್ಮ ರೈಟ್ ಸೈಡ್ ಟಾಪಲ್ಲಿ ಒಂದಿದೆಯಾ, ಇದೆ. ಇದು ಕರೆಕ್ಟು. ಅಕಸ್ಮಾತ್ ಇದೇನಾದರೂ ಹಿಂಗಿತ್ತು ಅಂದ್ಕೊಳ್ಳಿ. ನೋಡಿ, ಇದನ್ನು ತೊಗೊಂಡೋಗಿ ಹಿಂಗೆ ಕೂರಿಸ್ಬೇಕು ಅಂದರೆ ಒಂದು ಸ್ಟ್ರೈಟ್ ರೆಡ್ ಇರಬೇಕು, ಇದೆ. ಬಟ್ ಇದು ತೊಗೊಂಡೋಗಿ ಎಲ್ಲಿ ಕೂರಿಸ್ತೀನಿ ನಾನು, ಲೆಫ್ಟ್ ಸೈಡ್ ಟಾಪಲ್ಲಿ ಕೂರಿಸ್ತೀನಿ ಕರೆಕ್ಟಾ. ಸೊ ನಮಗೆ ರೈಟ್ ಸೈಡ್ ಟಾಪಲ್ಲಿ ಒಂದಿರಬೇಕು ಕರೆಕ್ಟಾ, ಬಟ್ ಇದಿಲ್ಲ. ಸೊ ಅದನ್ನು ನಾನು ಹೀಗೆ ಲೆಫ್ಟ್ ಸೈಡು ತೊಗೊಂಡೋಗಿ ಟಾಪಲ್ಲಿ ಕೂರಿಸ್ತೀನಿ, ನಮಗೆ ರೈಟ್ ಸೈಡ್ ಟಾಪಲ್ಲಿ ಒಂದಿದೆ. ಸೊ ಹಿಂಗೆ ಕೂರಿಸಿ
ಇಲ್ಲಿ ಹಾಳಾಗೋಗಿರುತ್ತೆ, ಯಾವುದು ನಾವು ಸರಿಯಾಗಿ ಮಾಡಿಲ್ಲ ಅದಕ್ಕೆ ಇನ್ನೂ ಹಾಳಾಗೋಗಿಲ್ಲ, ಪರವಾಗಿಲ್ಲ. ಹಿಂಗೆ ತೊಗೊಂಬಂದು ವಾಪಸ್ ಇದನ್ನು ತೊಗೊಂಡ್ಬಿಡ್ಬೇಕು. ಆಯಿತು. ಈಗ 3 ಕಲರ್ ಆಗಿದೆ, ವೈಟು, ಯೆಲ್ಲೋ, ರೆಡ್ಡು. ಅಕಸ್ಮಾತ್ ನೀವು ಇದೆಲ್ಲ ಮಾಡಬೇಕಾದ್ರೆ ಮಧ್ಯದಲ್ಲಿರೋದು ಹಾಳಾಗ್ತಾಯಿದೆ ಅಂದರೆ ನೀವು ಯಾವುದನ್ನೋ ತಗೊಂಡೋಗಿ ಹಿಂಗೆ ಕೂರಿಸಿ ಹಿಂಗೆ ರೊಟೇಟ್ ಮಾಡಿ ವಾಪಸ್ ತಂದಿಲ್ಲ ಅಂತ ಅರ್ಥ. ನೀವು ವಾಪಸ್ ತಂದಿಲ್ಲ ಅಂದ್ರೆ ನೀವು ಮಾಡಿರೋದು ಹಾಳಾಗಿ ಹೋಗ್ತಾ ಇರುತ್ತೆ. ಸೊ ಇವಾಗ 3 ಕಲರ್ ಆಯ್ತಲ್ವಾ, 4ನೇ ಕಲರು ಇದೇ ಇಂಪಾರ್ಟೆಂಟ್ ಸ್ಟೆಪ್ಪು, ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ರೆಡ್ ಪಕ್ಕ ಒಂದು ಬ್ಲೂ ಬರುತ್ತೆ, ಒಂದು ಗ್ರೀನ್ ಬರುತ್ತೆ, ಕರೆಕ್ಟಾ? ಸೊ ಇಲ್ಲಿ ಬೇಕಾದ್ರೂ ಬ್ಲೂ ಬರ್ಬೋದು, ಇಲ್ಲಿ ಬೇಕಾದ್ರೂ ಬ್ಲೂ ಬರ್ಬೋದು, ಇಲ್ಲಿ ಬೇಕಾದ್ರೂ ಗ್ರೀನ್ ಬರ್ಬೋದು, ಇಲ್ಲಿ ಬೇಕಾದ್ರೂ ಗ್ರೀನ್ ಬರ್ಬೋದು. ಬಟ್ ನಾವು ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಫುಲ್ಲು ನಮಗೆ ಕ್ಯೂಬ್ ಮುಂದೆ ಹೋಗ್ತಾ ಹೋಗ್ತಾ ಕಷ್ಟ ಆಗುತ್ತೆ. ಸೊ ಹೇಗೆ ಡಿಸೈಡ್ ಮಾಡೋದು ಇಲ್ಲಿ ಬ್ಲೂ ಬರಬೇಕಾ ಇಲ್ಲ ಇಲ್ಲಿ ಬ್ಲೂ ಬರಬೇಕಾ ಅಂದರೆ ನೋಡಿ, ವೈಟು ನಾವು ಸಾಲ್ವ್ ಮಾಡಿರೋದು ರೆಡ್ ಅಲ್ವಾ, ಈ ರೆಡ್ಡು ಮತ್ತು ವೈಟ್ ಇರೋದು ಯಾವುದಾದ್ರು ಒಂದು ಟಾಪ್ ಕಾರ್ನರ್ ಪೀಸಲ್ಲಿ ನೋಡಿ, ಇಲ್ಲಿದೆ ಅಲ್ವಾ ವೈಟು ಮತ್ತು ರೆಡ್ಡು. ಓಕೆ, ಇದು ಎಲ್ಲಾದರೂ ಬೇರೆ ಕಡೆ ಇತ್ತು ಅಂದ್ಕೊಳ್ಳಿ, ಇಲ್ಲೆಲ್ಲಾದರೂ ಇತ್ತು ಅಂದ್ಕೊಳ್ಳಿ, ಇಲ್ಲ ಇಲ್ಲೆಲ್ಲಾದರೂ ಇತ್ತು ಅಂದ್ಕೊಳ್ಳಿ. ಇದನ್ನು ವೈಟ್ ಹತ್ರ ತೊಗೊಂಬನ್ನಿ, ವೈಟ್ ಹತ್ರ ತಂದ್ವಾ ನೋಡಿ, ವೈಟು ಮ್ಯಾಚ್ ಆಯಿತು. ಇಲ್ಲಿ ರೆಡ್ಡು ಮ್ಯಾಚ್ ಆಗೋ ಥರ ತಗೊಳೋದ್ವಾ ನೋಡಿ, ಇಲ್ಲಿ ವೈಟು ಮ್ಯಾಚ್ ಆಗ್ತಿದೆ, ಇಲ್ಲಿ ರೆಡ್ಡು ಮ್ಯಾಚ್ ಆಗ್ತಿದೆ. ಇಲ್ಲಿ ಯಾವ ಕಲರ್ ಇರೋದು? ಗ್ರೀನ್ ಅಲ್ವಾ, ಸೊ ಇಲ್ಲಿ ಗ್ರೀನ್ ಬರಬೇಕು ಅಂತ ಅರ್ಥ. ಅಕಸ್ಮಾತ್ ಇಲ್ಲಿ ಬ್ಲೂ ಇದ್ದಿದ್ರೆ ಇಲ್ಲಿ ಬ್ಲೂ ಬರಬೇಕು ಅಂತ ಅರ್ಥ. ಕರೆಕ್ಟಾಗಿ ಇದನ್ನು ಇಲ್ಲಿಗೆ ತೊಗೊಂಬರೋದೇ ಇಂಪಾರ್ಟೆಂಟ್. ಎಲ್ಲೆಲ್ಲೋ ಹಿಂಗೆ ಇಟ್ಕೊಂಡು ಇಲ್ಲಿ ರೆಡ್ ಇಟ್ಕೊಂಡು ಇಲ್ಲಿ ಗ್ರೀನ್ ಬರಬೇಕು ಅಂತಲ್ಲ ನೋಡಿ, ವೈಟ್ ಟಾಪಲ್ಲಿ ಇಲ್ಲೂ ಇದು ಮ್ಯಾಚ್ ಆಗಬೇಕು, ರೆಡ್ಡು ಮ್ಯಾಚ್ ಆಗಬೇಕು, ಹಾಗಾದರೆ ಇಲ್ಲಿ ಗ್ರೀನ್ ತೊಗೊಂಬರ್ಬೇಕು ಅಂತ. ಈಗ 2 ಗ್ರೀನ್ ಆಗಿದೆ, ಇನ್ನೊಂದು ಗ್ರೀನ್ ಇನ್ನೂ 2 ಗ್ರೀನ್ ತರಬೇಕು ನಾವು, ಕರೆಕ್ಟಾ? ಸೊ ಫಸ್ಟ್ ನಾನು ಇದನ್ನು ನೋಡಿ, ಇದೆರಡೂ ಡಯಾಗ್ನಲ್ಲೇ ಆಗಿದೆ, ಸೊ ನಾವು ಮಾಡೋದು ವೇಸ್ಟ್ ಆಗಿಬಿಡುತ್ತೆ. ಈಗ ನಾನು ಎಲ್ಲಿ ತೊಗೊಂಡೋಗ್ತೀನಿ ಹೇಳಿ, ಹಿಂಗಿತ್ತಲ್ವಾ, ನಾನು ಯಾಕೆ ಹಿಂಗೆ ಇಟ್ಕೊಳ್ದೆ ಹಿಂಗೆ ಮಾಡ್ತಾಯಿದ್ದೀನಿ ಅಂದರೆ ನೋಡಿ, ಇದೆಲ್ಲಿರೋದು ರೈಟ್ ಸೈಡ್ ಟಾಪ್, ನಮಗೆ ಲೆಫ್ಟ್ ಸೈಡ್ ಟಾಪ್ ಅಂದಿದ್ರೆ ಒಂದು ಮ್ಯಾಚ್ ಆಗುತ್ತೆ, ಕರೆಕ್ಟಾ? ಸೊ ನಾನು ಏನು ಮಾಡ್ತೀನಿ, ಇದನ್ನು ಹಿಂಗೆ ಇಟ್ಕೊತೀನಿ, ಲೆಫ್ಟ್ ಸೈಡ್ ಟಾಪ್ ಇದೆ, ಇದು ರೈಟ್ ಸೈಡ್ ಟಾಪು ತಗೊಂಡು ಹೋಗ್ತೀನಿ. ಈಗ 2 ಮ್ಯಾಚ್ ಆಯಿತಾ, ಇದನ್ನು ಈ ಕಡೆ ತಿರುಗಿಸಿ ಇದನ್ನು ವಾಪಸ್ ತರ್ತೀವಿ. ಆಗಲೇ 2 ಆಗಿತ್ತು, ಇವಾಗ 3 ಆಯಿತು. ಇನ್ನೊಂದು ಗ್ರೀನು ನೋಡಿ, ಇದು ಲೆಫ್ಟ್ ಸೈಡ್ ಬಾಟಮಲ್ಲಿದೆ, ಕರೆಕ್ಟಾ? ನಮಗೆ ರೈಟ್ ಸೈಡ್ ಬಾಟಮ್ ಇದೆಯಾ? ಇದೆ. ನೆಕ್ಸ್ಟು ಇದೊಂದು ಕರೆಕ್ಟಾಗಿ ಲೈನ್ ಇದೆ, ಸೊ ಹೀಗೆ ಇಟ್ಕೊಂಡು ಹೀಗೆ ತಿರುಗಿಸಿ ಇದನ್ನು ಹೀಗೆ ತಿರುಗಿಸಿ ವಾಪಸ್ ಇತ್ತರ್ತೀವಿ. ಓಕೆ, ನಾವು ಮಾಡ್ತಾ ಇರೋದು ಯಾವುದೋ ಹಾಳಾಗ್ತಾರಲ್ಲ, ಯಾಕೇಳಿ ನಾವು ತಿರುಗಿಸಿ ಹಿಂಗೆ ರೊಟೇಟ್ ಮಾಡಿಬಿಟ್ಟು ವಾಪಸ್ ಹಿಂಗೆ ತೊಗೊಂಬರ್ತಾಯಿದ್ದೀವಿ, ಸೊ ನಾವು ಮಾಡ್ತಾ ಇರೋದು ಹಾಳಾಗೋಗಲ್ಲ. ಈಗ ಗ್ರೀನು ಮತ್ತು ರೆಡ್ ಆಯಿತು, ಬ್ಲೂ ಮತ್ತು ಆರೆಂಜ್ ಆಗಬೇಕು ನೋಡಿ. ಫಸ್ಟ್ ಯಾವ್ದಾರು ತಗೊಳ್ಳಿ, ಇವಾಗ ಬ್ಲೂ ಅಲ್ವಾ, ಇದೆಲ್ಲಿದೆ? ಲೆಫ್ಟ್ ಸೈಡ್ ಟಾಪಲ್ಲಿದೆ. ನಮಗೆ ರೈಟ್ ಸೈಡ್ ಟಾಪಲ್ಲಿ ಒಂದಿದೆ, ಒಂದು ಸ್ಟ್ರೈಟ್ ಲೈನ್ ಇದೆ, ಇದೇ ಬೇಕಾಗಿರೋದು. ಸೊ ಹೀಗೆ ತೊಗೊಂಡೋಗ್ತೀವಿ, ಹೀಗೆ ರೊಟೇಟ್ ಮಾಡ್ತೀನಿ, ಹೀಗೆ ಮಾಡ್ತೀನಿ, ಇಷ್ಟೇ. ಇವಾಗ ಎಲ್ಲ ಸೆಂಟರ್ಸು ಸಾಲ್ವ್ ಆಗಿಬಿಟ್ಟಿರುತ್ತೆ. ಇದೇ ನಮ್ಮ ಫಸ್ಟ್ ಸ್ಟೆಪ್ನ ಇದನ್ನು ಜಾಸ್ತಿ ಸರಿ ಪ್ರಾಕ್ಟೀಸ್ ಮಾಡಿ. ಇದು ಹೋಗ್ತಾ ನಿಮಗೆ ಪ್ರಾಬ್ಲಮ್ಸ್ ಕೊಡ್ತಾ ಇರುತ್ತೆ, ಫಸ್ಟ್ ಸ್ಟೆಪ್ಪು ಮತ್ತು ಸೆಕೆಂಡ್ ಸ್ಟೆಪ್ ಮಾತ್ರ. ಮಿಕ್ಕಿದ್ದೆಲ್ಲ 3 ಕ್ರಾಸ್ನಲ್ಲಿ ಏನು ಅಪ್ಲೈ ಮಾಡ್ತೀವೋ ಅದೇ. ನಾವು ಫಸ್ಟು ಮತ್ತು ಸೆಕೆಂಡ್ ಸ್ಟೆಪ್ ಏನಕ್ಕೆ ಮಾಡ್ತೀವಿ ಅಂದರೆ ಇದನ್ನು 3x3ಗೆ ಕನ್ವರ್ಟ್ ಮಾಡೋದಕ್ಕೆ. ನೋಡಿ, ಈಗ 3x3ಲಿ ಒಂದೇ ಒಂದು ಸೆಂಟರ್ ಇತ್ತಲ್ವ, ಆರೆಂಜು, ಯೆಲ್ಲೋ ಈ ಥರ. ಸೊ ಅದೇ ಥರನೇ ನಾವು ಇದು ಫುಲ್ಲು ಆರೆಂಜು, ಇದು ಫುಲ್ಲು ಯೆಲ್ಲೋ, ಇದು ಫುಲ್ಲು ರೆಡ್ಡು, ಇದು ಫುಲ್ಲು ವೈಟ್, ಈ ಥರ ಮಾಡ್ಕೊಂಡು ಹೋಗಿರ್ತೀವಿ. ಅರ್ಥ ಆಯ್ತಾ? ಇದೇ ನಮ್ಮ ಫಸ್ಟ್ ಸ್ಟೆಪ್. ಇದನ್ನು ಕರೆಕ್ಟಾಗಿ ಕಲ್ತ್ಕೊಳ್ಳಿ, ಆರಾಮ್ಸೆ ನಾವು ಸೆಕೆಂಡ್ ಸ್ಟೆಪ್ನು ಸಹ ಕಲಿಬೋದು. ವಿಡಿಯೋ ಪಾರ್ಟ್ 2 ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಅದನ್ನು ನೋಡಿ ಕಲ್ತ್ಕೊಳ್ಳಿ. ಥ್ಯಾಂಕ್ ಯು.